ಪ್ರತಿ ಮನೆಯಲ್ಲೂ ಒಂದು ಪೆಟ್ ಅನ್ನೋದು ಇದ್ದೇ ಇರುತ್ತೆ. ಅದು ನಾಯಿ ಆಗಿರ್ಬೋದು ಅಥವಾ ಬೆಕ್ಕಾಗಿರ್ಬೋದು. ಎಸ್, ಇದನ್ನೇ ಯೋಚನೆ ಮಾಡಿ ಯಾರ ಮನೇಲಿ ನಾಯಿ ಇರಲ್ಲ, ಯಾರ ಮನೇಲಿ ಬೆಕ್ಕಿರಲ್ಲ. ಅದನ್ನ ಒಂದು ನಾವು ಬಂಡವಾಳವನ್ನು ಮಾಡಿಕೊಂಡು ಪೆಟ್ ಫುಡ್ ಅನ್ನ ಒಂದು ಸ್ಟಾರ್ಟ್ ಮಾಡಿದ್ರೆ ಬಿಸ್ನೆಸ್ ನಿಜವಾಗ್ಲೂ ಬೂಮ್ ಆಗುತ್ತೆ. ಒಂದು ಪೆಟ್ ಫುಡ್ ಬಿಸ್ನೆಸ್ ಬಂದು 10,000 ಕೋಟಿಗೆ ರೀಚ್ ಆಗುತ್ತೆ 2025 ಅನ್ನೋದು ಅಂದಾಜಿಸಲಾಗ್ತಿದೆ. ಈಗ ಆಲ್ರೆಡಿ ಎಲ್ಲರೂ ಕೂಡ ಪೆಟ್ ಫುಡ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ನಾವು ಮನೇಲೇ ತಯಾರಿಸಿ ಒಂದು ಪೆಟ್ಗಳಿಗೆ ಫುಡ್ ಅನ್ನ ರೆಡಿ ಮಾಡಿ ಪ್ಯಾಕಿಂಗ್ ಮಾಡಿ ನಾವು ಸೆಲ್ ಮಾಡೋದ್ರಿಂದ ಒಳ್ಳೆ ಬಿಸ್ನೆಸ್ ಅನ್ನ ಮಾಡಬಹುದು ಈ ಜಾಗದಲ್ಲಿ. ಕೇವಲ ಬೆಂಗಳೂರು ಸಿಟಿಲಿ ಮಾತ್ರವಲ್ಲ, ಟೈರ್ 1, ಟೈರ್ 2, ಟೈರ್ 3 ಸಿಟೀಸ್ಗಳಲ್ಲಿ ಪೆಟ್ಟನ್ನು ಸಾಕುವಂತ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ. ಆದರೆ ಇದನ್ನೇ ನಾವು ಯೋಚನೆ ಮಾಡಿ ಪೆಟ್ಗಳಿಗೆ ಒಂದು ಆರ್ಗ್ಯಾನಿಕ್ ಅಂದ್ರೆ ಹೋಮ್ ಮೇಡ್ ಫುಡ್ ಅನ್ನು ಕೊಟ್ಟು ನಾವು ಅದನ್ನ ಒಳ್ಳೆ ಪ್ಯಾಕಿಂಗ್ ಅನ್ನ ಮಾಡಿದ್ರೆ ನಿಜವಾಗ್ಲೂ ನೀವು ಕೂಡ ಲಕ್ಷಾಧೀಶ್ವರ ಆಗ್ಬೋದು. ಮನುಷ್ಯರಾಗಿ ನಾವು ಹೇಗೆ ಜಂಕ್ ಫುಡ್ ಗಳನ್ನ ಅವಾಯ್ಡ್ ಮಾಡ್ತಿದ್ವೋ ಹಾಗೆ ಪ್ರಾಣಿಗಳಿಗೂ ಕೂಡ ಜಂಕ್ ಫುಡ್ಸ್ ಅನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಈ ಒಂದು ಬಿಸ್ನೆಸ್ ನ ನಿಮ್ ಕೈಲಿ ಏನಾದರೂ ಅಕ್ವೈರ್ ಮಾಡೋಕ್ಕಾಯ್ತು ಅಂದ್ರೆ ನಿಜವಾಗ್ಲೂ ಇದು ಒಳ್ಳೆ ಬಿಸ್ನೆಸ್. ಸ್ಟೆಪ್ಸ್ ಏನೇನಿದೆ ಸರ್ ಇದನ್ನ ತಯಾರಿಸೋದಕ್ಕೆ ಪೂರ್ತಿ ವಿಡಿಯೋ ನೋಡಿ. ಮೊದಲನೇದಾಗಿ ಚಿಕನ್ ರೈಸ್ ಪಂಪ್ಕಿನ್ ಮಿಕ್ಸ್ ಅನ್ನ ಕೊಡಬಹುದು ಫುಡ್ ಆಗಿ. ಎರಡನೇದು ಫಿಶ್ ರಾಗಿ ಸ್ವೀಟ್ ಪೊಟ್ಯಾಟೊ ಮಿಕ್ಸ್ ಅನ್ನ ಫುಡ್ ಆಗಿ ಕೊಡಬಹುದು. ಮೂರನೇದು ಎಗ್ ಮಿಲೆಟ್ ಕ್ಯಾರೆಟ್ ಮಿಕ್ಸ್ ಆಗಿ ಒಂದು ಫುಡ್ ಅನ್ನ ಕೊಡಬಹುದು. ನಂಬರ್ 4 ಬಂದು ಬೋನ್ ವೇಸ್ಟ್ ಕುಕೀಸ್ ಹಾಗೂ ಬಿಸ್ಕೆಟ್ಸ್ ಗಳನ್ನ ತಯಾರು ಮಾಡಿ ಫುಡ್ ಆಗಿ ಕೊಡಬಹುದು. ಈಗ ನಾನು ಹೇಳಿರೋ ಈ 4 ಐಟಮ್ ಅಲ್ಲದೆ ಅಥವಾ 1-2 ಅನ್ನ ಟ್ರೈ ಮಾಡಿ ಫಸ್ಟ್ ಬಿಸ್ನೆಸ್ ಹೇಗೆ ಹೋಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ ಬಿಸ್ನೆಸ್ ಚೆನ್ನಾಗಿ ಹೋಯ್ತು ಅಂದ್ರೆ ಆಮೇಲೆ ನೀವು ದೊಡ್ಡ ಮಟ್ಟದಲ್ಲಿ ಈ ಒಂದು ಬಿಸ್ನೆಸ್ ಅನ್ನ ಮಾಡಿ ಒಳ್ಳೆ ಪ್ರಾಫಿಟ್ ಅನ್ನ ಮಾಡಬಹುದು. ಬಾಸ್ ವಾಲಾ, ಬಿ ದ ಬಾಸ್.